ನಮಸ್ಕಾರ, ಮನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ವಸುದೇವ ಕುಟುಂಬ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತೇನು ಸ್ಟೋರಿ ಇದೆ ನೋಡೋಣ ಬನ್ನಿ. ಮತ್ತು ಇಲ್ಲಿ ಸ್ವಾತಿ ರೆಡಿಯಾಗಿದ್ದಾಳೆ ಎಂಗೇಜ್ಮೆಂಟು ಅಂತೇಳ್ಬಿಟ್ಟು ಒಡವೆನೆಲ್ಲ ವಂಶಿ ಕೊಡಿಸಿದ ಒಡವೆನೆಲ್ಲ ಹಾಕ್ಕೊಂಡು ಸಿಕ್ಕಾಬಟ್ಟೆ ರೆಡಿಯಾಗಿದ್ದಾಳೆ ಕ್ಯೂಟಾಗಿ. ಆದರೆ ಇಲ್ಲಿ ತಾತ ಬಂದು ಎಲ್ಲದೂ ಏನಕ್ಕೋ ಗಂಡ ಹೆಂಡ್ತಿನ ಬಿಟ್ಟಿರೋಕ್ಕೆ ಆಗಲ್ಲ ಅಂತೀಯಲ್ಲ ವಂಶಿ ಅಂತೇಳಿ ಮಾತಾಡ್ಸೋಕ್ಕೆ ಅಂತ ಬಂದಾಗ ತಾತ ಏನಿಲ್ಲ ತಾತ ಹಂಗೇನಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಇವತ್ತು ಎಂಗೇಜ್ಮೆಂಟ್ ಇದೆ, ಅವರೆಲ್ಲ ರೆಡಿ ಆಗೋರ ನೋಡ್ದ, ಅದು ವಿಚಾರಿಸ್ದ, ಇದು ಅದು ಮಾಡ್ದ ಅಂತ ಎಲ್ಲ ತಾತ ಕೇಳ್ತಾ ಇರುತ್ತೆ. ಆವಾಗ ಹೌದು ನಾನು ಎಲ್ಲ ವಿಚಾರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೆಂಡ್ತಿನೇ ನೋಡ್ತಿರ್ತಾನೆ. ಅವಳು ಅಲ್ಲಿ ರೆಡಿ ಆದ್ರೆ ನೋಡಿ ವಿಚಾರಿಸ್ಕೊಂಬರ್ತೀನಿ ಅಂತೇಳ್ಬಿಟ್ಟು ಆ ಕಡೆ ಹೊರಡ್ತಾಳಲ್ವ. ಆವಾಗ ಸ್ವಾತಿ ಯಾಕೆ ಇಷ್ಟೊಂದು ಗ್ರ್ಯಾಂಡಾಗಿ ರೆಡಿಯಾಗಿದ್ದಾಳೆ ಒಂದು, ಮತ್ತು ಅಲ್ಲಿ ವಿಚಾರಿಸ್ಕೊಬರ್ತೀನಿ ಅಂತ ಬೇರೆ ಹೇಳ್ತಾಳೆ. ಏನೋ ಇಲ್ಲಿ ತೊಂದರೆ ಇದೆ ಅಂತೇಳ್ಬಿಟ್ಟು ವಂಶಿಗೆ ಗೊತ್ತಾಗುತ್ತೆ. ಆದರೆ ವಂಶಿ ತಾತನ ಹತ್ರ ಬಾಯಿ ಬಿಟ್ಟು ಹೇಳಲ್ಲ, ಅವನೇ ಮನಸ್ಸಲ್ಲಿ ಹಂಗೆ ಅಂದ್ಕೊಳ್ತಾ ಇರ್ತಾನೆ. ಸರಿ ತಾತ ಬಂದೆ ಒಂದು ನಿಮಿಷ ಅಂತ ಹೋಗ್ತಾನೆ. ಅಲ್ಲಿ ಹೋದರೆ ಪಶುಪತಿ ಮತ್ತು ಅವಳ ಮಗಳ ಹತ್ರ ಸ್ವಾತಿ ಮಾತಾಡ್ತಾ ಇರ್ತಾಳೆ. ಈ ಎಂಗೇಜ್ಮೆಂಟು ನಡೆಯಲ್ಲ, ಏನಕ್ಕೆ ನೀನು ರೆಡಿ ಆಗ್ತಿದೀಯಾ, ಯಾವ ಕಾರಣಕ್ಕೂ ನಡೆಯೋಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾರೆ. ನೀನೇನು ಮಾಡ್ಕೊಳಕ್ಕಾಗಲ್ಲ ಅಂತ ಪಶುಪತಿ ಹೇಳ್ತಾ ಇರ್ತಾನೆ. ಆದರೆ ಪಶುಪತಿ ಹೇಳೋದನ್ನು ಅವಳು ಗಮನಕ್ಕೆ ತಗೊಳ್ಳೋದಿಲ್ಲ. ನಾನಿಲ್ವಾ ಹೆಂಗೆ ನಡೆಯೋಕ್ಕೆ ಬಿಡ್ತೀನಿ, ಎಂಗೇಜ್ಮೆಂಟೇ ಆಗಲ್ಲ, ಅದು ಹೆಂಗಾಗುತ್ತೆ, ನೀನು ಹೆಂಗೆ ಎಂಗೇಜ್ಮೆಂಟ್ ಮಾಡ್ತೀಯ ನಿನ್ನ ಮಗಳಿಗೆ, ನೋಡೋಣಂತೆ ನಿನ್ನ ತಾಕತ್ತಿದ್ರೆ ನಿಲ್ಲಿಸು ಸ್ವಾತಿ, ನೀನು ನನ್ನ ತಾಕತ್ತಿದ್ರೆ ನಾನು ಎಂಗೇಜ್ಮೆಂಟ್ ಮಾಡ್ತೀನಿ ಅಂತ ಪಶುಪತಿ ಹೇಳ್ತಾನೆ. ಆವಾಗ ಸ್ವಾತಿ ಹೇಳ್ತಾಳೆ, ಯಾವ ಕಾರಣಕ್ಕೂ ಎಂಗೇಜ್ಮೆಂಟು ನಡೆಯಲ್ಲ, ಬರೀ ಮನೆ ಹಾಳು ಬುದ್ಧಿ ನಿಮ್ಮದು, ನೀವು ನಿಜವಾಗ್ಲೂ ವಂಶಿ ಮನೆಗೆ ಏನಾದ್ರು ಸೊಸೆಯಾಗಿ ಬಂದುಬಿಟ್ರೆ ನೀವು ಏನೂ ಉಳಿಸಲ್ಲ ಅಂತ, ನೀನು ಬಂದಿರೋದು ಹೇಗೆ, ನೀನು ಹಾಗೆ ಅಲ್ವಾ ಅಂತ ಅವ್ರು ಕೇಳ್ತಾರೆ. ಹಾಗೆ ಇವರಿಬ್ಬರದು ವಾದ ವಿವಾದ ನಡೀತಾ ಇರುತ್ತೆ. ಇಲ್ಲಿ ವಂಶಿ ಯೋಚನೆ ಮಾಡ್ತಾನೆ, ಸ್ವಾತಿ ಏನೋ ಇಲ್ಲಿ ಗಿಮಿಕ್ ಮಾಡೋಕ್ಕೋಸ್ಕರ ಈ ಥರ ರೆಡಿಯಾಗಿದ್ದಾಳೆ ಮತ್ತು ಇಷ್ಟು ಖುಷಿಯಾಗಿ ಓಡಾಡ್ಕೊಂಡಿದ್ದಾಳೆ ಅಂತೇಳ್ಬಿಟ್ಟು ಅವನು ಯೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ಯೋಚನೆ ಮಾಡಿ ಅದನ್ನು ಕೇಳಬೇಕು ಅಂದರೆ ಹೆಂಗೆ ಕೇಳೋದು ಅಂತ ಯೋಚನೆ ಮಾಡಿಕೊಂಡು ಅದನ್ನೇ ಯೋಚನೆಯಲ್ಲೇ ಇರ್ತಾನೆ. ಆವಾಗ ಅಲ್ಲಿ ಅಕ್ಕಪಕ್ಕದವರು ಅವ್ರವ್ರ ಪಾಡಿಗೆ ಅವ್ರವ್ರು ಮಾತಾಡ್ಕೊಳ್ತಾ ಇರ್ತಾರೆ. ಆಮೇಲೆ ಅಲ್ಲಿ ಬಂದವರಿಗೆ ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ತಾತ ಹೇಳಿರ್ತಾರೆ. ಸರಿ ಅಂತೇಳ್ಬಿಟ್ಟು ಮಾತಾಡಿಸ್ತೀನಿ ತಾತ ನಾನು ಅಂತ ಹೇಳ್ತಾನೆ. ಹಾಗೆ ಅದೇ ರೀತಿ ಹೋಗ್ಬೇಕಾದ್ರೆ ಪಶುಪತಿಗೆ ಇಲ್ಲಿ ಸಿಟ್ಟು ಬಂದುಬಿಡುತ್ತೆ. ಎಲ್ಲೋದ್ರೂ ಕಾಲು ಕೇರ್ಕೊಂಡು ಜಗಳಕ್ಕೆ ಬರ್ತಾಳಲ್ಲ ಇವಳು, ಏನಾದರೂ ಒಂದು ಎಡವಟ್ಟು ಮಾಡ್ತಾಳಲ್ಲ ಅಂತೇಳ್ಬಿಟ್ಟು ಪಶುಪತಿ ಸಿಕ್ಕಾಬಟ್ಟೆ ಸಿಟ್ಟು ಬರುತ್ತೆ. ಅವನು ಪಶುಪತಿ, ನಿನಗೆ ಮಾಡೋಕ್ಕೇನು ಕೆಲಸ ಇಲ್ವಾ, ಯಾಕೆ ನಮ್ಮ ಹಿಂದೆ ಮುಂದೆನೇ ತಿರುಗ್ತೀಯ ನೀನು ಅಂತ ಎಲ್ಲ ಬೈತಾನೆ. ಮತ್ತು ನಾನು ಇಲ್ಲಿ ಮನೆಗೆ ಸೊಸೆ ಆಗೋಕ್ಕೆ ನಿನ್ನ ಮಗಳನ್ನ ಬಿಟ್ಬಿಡ್ತೀನ, ನಾನು ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಅವಳು ಖಡಾಖಂಡಿತವಾಗಿ ಸ್ವಾತಿ ಹೇಳ್ತಾನೆ ಇರ್ತಾಳೆ. ಆದರೆ ಪಶುಪತಿ ಅದನ್ನು ಗಮನಕ್ಕೆ ಹಾಕೊಳ್ಳಲ್ಲ. ಅದು ಹೆಂಗಾಗಲ್ಲ ನಾನು ನೋಡ್ತೀನಿ, ನನ್ನ ಮಗಳನ್ನ ಈ ಮನೆಗೇ ಸೊಸೆಯಾಗಿ ಮಾಡೋದು ಅಂತ ಅವನು ಶಪಥ ಮಾಡ್ದಂಗೆ ಹೇಳ್ತಲೇ ಇರ್ತಾನೆ. ಸ್ವಾತಿ ಅದಕ್ಕೆ ಒಪ್ಪಲ್ಲ ಅಂತ ಹೇಳ್ತಲೇ ಇರ್ತಾಳೆ. ಆಮೇಲೆ ಪಶುಪತಿ ಮಗಳಿಗೆ ಅದು ಸಿಟ್ಟು ಬಂದುಬಿಡುತ್ತೆ ಸ್ವಾತಿ ಮೇಲೆ. ನೀನೇನೇ ಅದನ್ನೆಲ್ಲ ಹೇಳೋದು, ನಾನು ಹೆಂಗಿದ್ರು ಮದುವೆ ಆಗ್ತಾಯಿದ್ದೀನಿ, ನೀನು ಏನಕ್ಕೆ ಅದನ್ನೆಲ್ಲ ಹೇಳ್ತೀಯ, ಸುಮ್ಮನೆ ಇದ್ಬಿಡು ಅಂತೇಳಿ ಜೋರು ಮಾಡ್ತಾಳೆ. ಜೋರು ಮಾಡಿದ್ರೂ ಅದು ಹೆಂಗೆ ಆಗ್ತೀಯಾ, ನಾನು ಇಲ್ವಾ ಇಲ್ಲಿ, ನಾನು ಇಲ್ಲದೇ ಇದ್ದಿದ್ರೆ ಆಗ್ತಿತ್ತೋ ಏನೋ, ನಾನಿರೋದ್ರಿಂದ ನಿನ್ನ ಎಂಗೇಜ್ಮೆಂಟ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾಳೆ. ಅವಳಿಗೂ ಸಿಟ್ಟು ಬರುತ್ತೆ. ಎಲ್ಲ ಕಡೆನೂ ಇದೇ ರೀತಿ ಮಾಡ್ತಾಳೆ ಇವಳು, ಇವಳ್ದೇನೋ ಕುತಂತ್ರ ಬುದ್ಧಿ ಇದೆ ಅಂತ ಹೇಳ್ಬಿಟ್ಟು. ಆದರೆ ಕುತಂತ್ರ ಬುದ್ಧಿ ಇವಳ್ದಲ್ಲ, ಪಶುಪತಿ ಮಗಳದೇ ಕುತಂತ್ರ ಬುದ್ಧಿಯಾಗಿರುತ್ತೆ. ಮನೆ ಹಾಳು ಕೆಲಸ ಮಾಡೋದಕ್ಕೇ ಅವರು ತಯಾರಾಗಿ ಈ ವಂಶಿ ಮತ್ತು ಸ್ವಾತಿ ಮನೆನ ಹಾಳು ಮಾಡಬೇಕು ಅಂತ ಇವರು ಕಟ್ಟಿ ನಿಂತ್ಕೊಂಡಿದ್ದಾರೆ. ಎಲ್ಲ ಆಸ್ತಿನೂ ಕಬಳಿಸ್ಕೊಂಡು ನಾವೇನೇ ಶ್ರೀಮಂತರಾಗಬೇಕು ಅನ್ನೋದು ಇವರು ಅಪ್ಪ ಮಗಳದು ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ಇವರು ಯಾವ ಕಾರಣಕ್ಕೂ ಈ ಎಂಗೇಜ್ಮೆಂಟನ್ನ ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಇವ್ರ ಮನೆಗೆ ಸೊಸೆಯಾಗಿ ಬರಲೇಬೇಕು ಅಂತ ಹಠ ತೊಟ್ಟು ನಿಂತಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ಬರಲೇಬೇಕು ಅಂತ ಇದ್ದಾಳೆ. ಕೊನೆಯವರೆಗೂ ಸ್ವಾತಿ ಹೋರಾಡ್ತಾಳೆ ಅನಿಸುತ್ತೆ. ಲಾಸ್ಟಲ್ಲಿ ಮದುವೆ ಆಗುತ್ತೋ ಆಗಲ್ವೋ, ಎಂಗೇಜ್ಮೆಂಟ್ ಆಗುತ್ತೋ ಆಗಲ್ವೋ, ನಾವು ಮುಂದಿನ ಎಪಿಸೋಡಲ್ಲಿ ಕಾದು ನೋಡಬೇಕಾಗುತ್ತೆ. ಯಾಕೆ ಅಂದರೆ ಅವಳು ಸ್ವಾತಿ ಏನು ಬಲವಾದ ಸಾಕ್ಷಿ ಇಟ್ಕೊಂಡಿದ್ದಾಳೆ ಅಂತ ಗೊತ್ತಿಲ್ಲ. ಈ ಮದುವೆ ನಿಲ್ಲಿಸ್ತೀನಿ ಅಂತ ಅವಳು ಖಡಾಖಂಡಿತವಾಗಿ ಈ ಎಂಗೇಜ್ಮೆಂಟು ನಿಲ್ಲಿಸ್ತೀನಿ, ಮದುವೆ ನಿಲ್ಲಿಸ್ತೀನಿ ಅಂತ ಅವಳು ಹೇಳ್ತಾ ಇದ್ದಾಳೆ. ಆದರೆ ಹೇಗೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಹೆಂಗೆ ನಿಲ್ಲಿಸ್ತಾಳೋ ಏನು ಕಥೆನೋ ಒಂದು ಗೊತ್ತಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.